ಡಿಕೆ ಸಂಪುಟದಲ್ಲಿ ತುಮಕೂರಿಗೆ ಬಂಪರ್. ಎರಡನೇ ಬಾರಿಗೆ ಡಿಸಿಎಂ ಆಗಿ ಡಾಕ್ಟರ್ ಜಿ ಪರಮೇಶ್ವರ್. ಪರಮೇಶ್ವರ್ಗೆ ಡಿಸಿಎಂ ಜೊತೆಗೆ ಕಂದಾಯ ಖಾತೆ ಜವಾಬ್ದಾರಿ. ಡಿಕೆ ಶಿವಕುಮಾರ್ ಪಾಲಿನ ಶುಭಗಳಿಗೆ ಇಂದಿನಿಂದ ಆರಂಭವಾಗ್ತಾ ಇದ್ದು, ರಾಜ್ಯದ ಮುಖ್ಯಮಂತ್ರಿಯಾಗಿ ಇಂದು ಗಾಜಿನ ಮನೆಯಲ್ಲಿ ಡಿಕೆ ಶಿವಕುಮಾರ್ ಪ್ರಮಾಣ ವಚನ ಸ್ವೀಕರಿಸುತ್ತಿದ್ದಾರೆ. ಡಿಕೆ ಶಿವಕುಮಾರ್ ನೇತೃತ್ವದ ಕ್ಯಾಬಿನೆಟ್ನಲ್ಲಿ ಯಾರೆಲ್ಲ ಸಚಿವರಾಗ್ತಾರೆ ಅನ್ನೋ ಲೆಕ್ಕಾಚಾರ ಕಳೆದ 3-4 ದಿನಗಳಿಂದ ಸಾಕಷ್ಟು ಕುತೂಹಲವನ್ನ ಮೂಡಿಸಿತು. ಇದೀಗ ಎಲ್ಲದಕ್ಕೂ ಉತ್ತರ ಸಿಕ್ಕಿದ್ದು, ಮೊದಲ ಹಂತದ ಸಚಿವ ಸಂಪುಟ ರಚನೆ ಫೈನಲ್ ಆಗಿದೆ. ಸಿಎಂ ಆಗಿ ಡಿಕೆ ಶಿವಕುಮಾರ್ ಜೊತೆ ಡಿಸಿಎಂ ಆಗಿ ಡಾಕ್ಟರ್ ಜಿ ಪರಮೇಶ್ವರ್ ಪ್ರಮಾಣ ವಚನವನ್ನ ಸ್ವೀಕರಿಸಲಿದ್ದಾರೆ. ಇನ್ನುಳಿದಂತೆ 12 ಮಂದಿ ಶಾಸಕರು ನೂತನ ಸಚಿವರುಗಳಾಗಿ ಪ್ರಮಾಣ ವಚನವನ್ನ ಸ್ವೀಕರಿಸಲಿದ್ದಾರೆ. ಇನ್ನು ಮುಖ್ಯಮಂತ್ರಿ ರೇಸ್ನಲ್ಲಿದ್ದ ಡಾಕ್ಟರ್ ಜಿ ಪರಮೇಶ್ವರ್ ಸಾಕಷ್ಟು ರಾಜಕೀಯ ಪ್ರವಾಸದ ನಡುವೆ ಡಿಸಿಎಂ ಸ್ಥಾನಕ್ಕೆ ತೃಪ್ತಿ ಪಟ್ಟುಕೊಳ್ಳುವಂತಾಗಿದೆ. ಪರಮೇಶ್ವರ್ ಪರ ಸಾಕಷ್ಟು ಲಾಬಿ ನಡೆಸಿದ ಸಿದ್ದರಾಮಯ್ಯ ಹೈಕಮಾಂಡ್ ಮನವೊಲಿಸಿ ಒಂದೇ ಡಿಸಿಎಂ ಖಾತೆಯನ್ನ ಸೃಷ್ಟಿಸುವಲ್ಲಿ ಕೊನೆಗೂ ಯಶಸ್ವಿಯಾಗಿದ್ದಾರೆ. ಈ ಮೂಲಕ ನೂತನ ಡಿಸಿಎಂ ಆಗಿ ಎರಡನೇ ಬಾರಿಗೆ ಡಾಕ್ಟರ್ ಜಿ ಪರಮೇಶ್ವರ್ ಇಂದು ಪ್ರಮಾಣ ವಚನವನ್ನ ಸ್ವೀಕರಿಸಲಿದ್ದಾರೆ. ಡಿಸಿಎಂ ಜೊತೆಗೆ ಪರಮೇಶ್ವರ್ಗೆ ಕಂದಾಯ ಖಾತೆ ಸಿಕ್ಕಿರೋದು ತುಮಕೂರಿನ ಪಾಲಿಗೆ ಮತ್ತಷ್ಟು ಸಂತಸ ಹೆಚ್ಚು ಮಾಡಿದೆ. ಡಿಸಿಎಂ ಸ್ಥಾನ ಲಭಿಸಿರುವುದಕ್ಕೆ ಪರಮೇಶ್ವರ್ ಅಭಿಮಾನಿಗಳು ಹಾಗೂ ಕಾರ್ಯಕರ್ತರು ಸಂಭ್ರಮಾಚರಣೆಯನ್ನ ನಡೆಸಿದ್ದಾರೆ. ಇಂದು ಸಿಎಂ ಹಾಗೂ 13 ಮಂದಿ ಸಂಪುಟ ಸಚಿವರು ಪ್ರಮಾಣ ವಚನ ಸ್ವೀಕರಿಸಲಿದ್ದು, ರಾಜ್ಯಸಭೆ ಚುನಾವಣೆ ಬಳಿಕ ಉಳಿದ ಶಾಸಕರುಗಳ ಪಟ್ಟಾಭಿಷೇಕ ನೆರವೇರಲಿದೆ ಎನ್ನಲಾಗುತ್ತಿದೆ. ಸದ್ಯಕ್ಕೆ ತುಮಕೂರಿನ ಪಾಲಿಗೆ ಡಿಸಿಎಂ ಸ್ಥಾನ ಲಭಿಸಿದ್ದು, ಮತ್ತೊಂದು ಸಚಿವ ಸ್ಥಾನದ ನಿರೀಕ್ಷೆಯಲ್ಲಿ ತುಮಕೂರಿನ ರಾಜಕೀಯ ವಲಯ ಎದುರು ನೋಡ್ತಾ ಇದೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ತುಮಕೂರು.